ನಮಸ್ಕಾರ ವೀಕ್ಷಕ ಬಂಧುಗಳೇ, ತುಂಬ ದಿನಗಳ ನಂತರ ಅಮೃತ ಸಮಾನ ನುಗ್ಗೆ ಸೊಪ್ಪಿನ ರುಚಿಯಾದ ಚಟ್ನಿಯನ್ನು ನಿಮಗಾಗಿ ತಂದಿದ್ದೇನೆ. ಸಬ್ಬಸಿಗೆ ಸೊಪ್ಪಿನ ದೋಸೆಗೆ ಕಾಂಬಿನೇಷನ್ ಆಗಿ ಇದನ್ನು ನಾನು ಮಾಡಿದ್ದೆ. ಚಟ್ನಿ ಅನ್ನ, ದೋಸೆ, ಚಪಾತಿ ಎಲ್ಲದಕ್ಕೂ ಸೈ. ದೇಹಕ್ಕೆ ಇನ್ಸ್ಟಂಟ್ ಆಗಿ ಕಬ್ಬಿಣದ ಅಂಶವನ್ನು ಕೊಡುವಂಥ ಈ ನುಗ್ಗೆ ಸೊಪ್ಪು ಒಳ್ಳೆಯ ಔಷಧಿ. ಮೊದಲಿಗೆ ಒಂದು ಕಟ್ಟು ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಾಣಲೆಯಲ್ಲಿ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆದಮೇಲೆ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ಇದಕ್ಕೆ ಹಸಿಮೆಣಸಿನಕಾಯಿ 6ರಿಂದ 7 ಬೆಳ್ಳುಳ್ಳಿ ಎಸಳುಗಳು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗಿನ ಕಾಲದಲ್ಲಿ ಅಂಗಡಿಗಳಲ್ಲೂ ಈ ನುಗ್ಗೆ ಸೊಪ್ಪಿನ ಪುಡಿ ಲಭ್ಯವಾಗಿದೆ. ಆದರೆ ನಾವು ಮನೆಯಲ್ಲೇ ಮಾಡಿಕೊಂಡರೆ ಒಂದು ರುಚಿಯಾಗಿ ತಿನ್ನಬಹುದು. ನುಗ್ಗೆ ಸೊಪ್ಪಿನ ಪ್ರತಿಯೊಂದು ಭಾಗವು ಒಳ್ಳೆಯ ಔಷಧಿಯಾಗಿ ಕಾರ್ಯ ಮಾಡುತ್ತದೆ. ಅದರ ಕಾಯಿ, ಎಲೆ, ಹೂಗಳು, ಮರದ ತೊಗಟೆ ಎಲ್ಲವನ್ನೂ ಮೆಡಿಸಿನ್ ಆಗಿ ಉಪಯೋಗಿಸುತ್ತಾರೆ. ಈಗ ಮಿಕ್ಸಿ ಜಾರಿಗೆ ಹುರಿದ ಪದಾರ್ಥಗಳನ್ನು 1 ಕಪ್ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ನೋಡಿ, ನಾನೀಗ ಮಿಕ್ಸರ್ನಲ್ಲಿ ಎಲ್ಲವನ್ನು ಸೇರಿಸಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸಿ ಮಾಡೋಣ. ಸ್ವಲ್ಪವೇ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಚಟ್ನಿ, ರುಚಿಕರವಾದ ಚಟ್ನಿ ರೆಡಿಯಾಗಿದೆ. ನಾನು ಈ ಚಟ್ನಿಯನ್ನು ಬೆಳಗಿನ ಉಪಹಾರಕ್ಕೆ ಮಾಡಿದ್ದೆ, ಹಾಗಾಗಿ ಸಬ್ಬಸಿಗೆ ಸೊಪ್ಪಿನ ದೋಸೆಯೊಂದಿಗೆ ಬಡಿಸ್ತಾ ಇದ್ದೇನೆ. ನೀವು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಧನ್ಯವಾದಗಳು.